ಸ್ನೇಹಿತರೆ, ಅಖಂಡ ಭಾರತ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಭಾರತೀಯ ಹವಾಮಾನ ಇಲಾಖೆ ಯೋಚಿಸಿದೆ. ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸ್ತಾ ಇದ್ದಾರೆ ಅಂತ ಅಂದರೆ, ಭಾರತೀಯ ಹವಾಮಾನ ಇಲಾಖೆಯ 150 ವರ್ಷಗಳ ಒಂದು ಸ್ಮರಣೆಗಾಗಿ, ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅಂದರೆ ಅವಿಭಜಿತ ಭಾರತ, ಅಖಂಡ ಭಾರತ ವಿಚಾರ ಸಂಕಿರಣದಲ್ಲಿ ಅನ್ಡಿವೈಡೆಡ್ ಇಂಡಿಯಾ ಇವೆಂಟ್ನಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಭಾರತ ಆಹ್ವಾನವನ್ನ ಕೊಟ್ಟಿದೆ, ಅಂದ್ರೆ ಇನ್ವೈಟ್ ಮಾಡಿದೆ. ನೀವು ಎಣಿಸಬಹುದು, ಪಾಕಿಸ್ತಾನ, ಬಾಂಗ್ಲಾದೇಶಕ್ಕೆ ಯಾಕೆ ಭಾರತ ಇನ್ವೈಟ್ ಮಾಡ್ತು ಅಂತ ಹೇಳಿ. ಇದು ಭಿನ್ನಾಭಿಪ್ರಾಯ, ಅಂದರೆ ನೆರೆಹೊರೆಯ ದೇಶಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನೆಲ್ಲವನ್ನ ಬದಿಯಲ್ಲಿ ಇಟ್ಟು ಭಾರತೀಯ ಉಪಖಂಡದ ಹಂಚಿಕೆಯ ಇತಿಹಾಸವನ್ನ ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಲಾಗಿದ್ದು, ಈ ರೀತಿಯ ಒಂದು ನಿರ್ಧಾರವನ್ನು ಇದೇ ಮೊದಲ ಬಾರಿಗೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಇನ್ವಿಟೇಷನ್ ಅನ್ನ ಈಗಾಗಲೇ ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಅಫ್ಘಾನಿಸ್ತಾನ, ಮಯನ್ಮಾರ್, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ನೇಪಾಳಕ್ಕೆ ಕೊಡಲಾಗಿದೆ. ಆದರೆ ಮಧ್ಯಪ್ರಾಚ್ಯ, ಮಧ್ಯ ಮತ್ತು ನೈಋತ್ಯ ಏಷ್ಯಾದ ಅಧಿಕಾರಿಗಳಿಗೆ ಸಹ ಆಹ್ವಾನವನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ಎಣಿಸಬಹುದು, ಪಾಕಿಸ್ತಾನ ಭಾಗವಹಿಸೋದೇ ಇಲ್ಲ, ಅವ್ರು ಯಾಕೆ ಬರ್ತಾರೆ ಅಂತ ಹೇಳಿ. ಆದರೆ ಪಾಕಿಸ್ತಾನ, ನಾವು ಈ ಒಂದು ವಿಚಾರಣಾ ಸಂಕಿರಣದಲ್ಲಿ ಅನ್ಡಿವೈಡೆಡ್ ಇಂಡಿಯಾ ಇವೆಂಟ್ನಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಹೇಳಿ ಖಚಿತಪಡಿಸಿದೆ. ಆದರೆ ಸೊಕ್ಕಿನ ಬಾಂಗ್ಲಾದೇಶ ಮಾತ್ರ ಇನ್ನೂ ಕೂಡ ನಾವು ಬರ್ತೀವ ಬರಲ್ವಾ ಅಂತ ಹೇಳಿಲ್ಲ. ಇನ್ನು ಏನಾದರೂ ಬಾಂಗ್ಲಾದೇಶ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತು ಅಂತ ಆದರೆ ಅದೊಂದು ಐತಿಹಾಸಿಕ ಕ್ಷಣ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು, PTI ಸೇರಿದಂತೆ ಅನೇಕ ಮಾಧ್ಯಮಗಳು ಹೇಳ್ತಾ ಇವೆ. ಇನ್ನು IMD ಸ್ಥಾಪನೆಯ ಸಂದರ್ಭದಲ್ಲಿ ಅವಿಭಜಿತ ಭಾರತ ಭಾಗವಾಗಿದ್ದಂತಹ ಎಲ್ಲ ದೇಶಗಳ ಅಧಿಕಾರಿಗಳು ಸಮಾರಂಭದ ಭಾಗವಾಗಬೇಕು ಅಂತ ನಾವು ಬಯಸಿದ್ದೇವೆ ಅಂತ ಹೇಳಿ ಒಬ್ಬ ಉನ್ನತ ಅಧಿಕಾರಿ ಹೇಳಿದ್ದಾರೆ. ಏನು, ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಈ ವಿಚಾರಣಾ ಸಂಕಿರಣವನ್ನ ಸ್ಮರಣೀಯವಾಗಿಸಲಿಕ್ಕೆ ಹಲವು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏನು, ಈ ವಿಶೇಷ ಸಂದರ್ಭದಲ್ಲಿ ₹150 ವಿಶೇಷ ಹಾಗೆ ಲಿಮಿಟೆಡ್ ಆವೃತ್ತಿಯ ನಾಣ್ಯವನ್ನ ಬಿಡುಗಡೆ ಮಾಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ.